ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಉಗ್ರರ ಸಂಹಾರಕ್ಕೆ ಭಾರತ ಹಾಗೂ ಭಾರತ ಸೇನೆ ಪಣ ತೊಟ್ಟಿದೆ. ನ್ಯೂಸ್ ಫಸ್ಟ್ಗೆ ಉಗ್ರರ ಮನೆ ಧ್ವಂಸದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಕಣಿವೆ ರಾಜ್ಯದಲ್ಲಿ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ ಹಾಗೂ ಅಡಗಿರುವ ಉಗ್ರರನ್ನ ಹುಡುಕಿ ಬೇಟೆಯಾಡ್ತಾ ಇದೆ ನಮ್ಮ ಭಾರತೀಯ ಸೇನೆ. 26 ಅಮಾಯಕರನ್ನ ಬಲಿ ಪಡೆದಂತಹ ರಕ್ಕಸರ ಮನೆಗಳು ಉಡೀಸಾಗ್ಬಿಟ್ಟಿದೆ. ಭಾರತೀಯ ಸೇನೆಯ ಮೊದಲ ಹೆಜ್ಜೆ ಇದು. ಪ್ರತೀಕಾರದತ್ತ ಏನು ನಾವು ತೆರಳುತ್ತಾ ಇದ್ದೀವಿ ಅದಕ್ಕೆ ಇಟ್ಟಂಥ ಮೊದಲ ಹೆಜ್ಜೆ ಇದು. ಸೊ ಅದರ ಭಾಗವಾಗಿ ಯಾವೆಲ್ಲ ಉಗ್ರರು ನಮ್ಮ ದೇಶದಲ್ಲೇ ಇದ್ಕೊಂಡು ಯಾವ ರೀತಿ ನಮ್ಮ ದೇಶದ ನಾಗರಿಕರ ಕೊಲ್ಲುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರೋ, ಆ ಕುಕೃತ್ಯಕ್ಕೆ ಕೈ ಹಾಕಿದ್ರೋ ಅಂಥ ಉಗ್ರರ ಮನೆಗಳನ್ನು ಹುಡುಕಿ ಭಾರತೀಯ ಸೇನೆ ಧ್ವಂಸ ಮಾಡ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ಉಗ್ರ ಆಸಿಫ್ ಶೇಖ್ ಹಾಗೂ ಉಗ್ರ ಆದಿಲ್ ಇಬ್ಬರ ಮನೆಗಳು ಕೂಡ ಕಾಶ್ಮೀರದಲ್ಲೇ ಇತ್ತು. ಒಂದು ಟ್ರಾಲ್ ಹಾಗೂ ಇನ್ನೊಂದು ಅನಂತನಾಗ್ ಜಿಲ್ಲೆಯಲ್ಲಿ. ಅವರ ಮನೆಗಳನ್ನ ಹುಡುಕಿ ಭಾರತೀಯ ಸೇನೆ ಧ್ವಂಸ ಮಾಡ್ತಾ ಇದೆ. ಒಂದು ಕಡೆ ಸ್ಫೋಟಿಸಿದ್ರೆ ಮತ್ತೊಂದು ಕಡೆ ಬುಲ್ಡೋಸರ್ನಿಂದ ನೆಲಸಮ ಮಾಡ್ತಾ ಇದೆ. ಗುಂಡಿನ ಚಕಮಕಿಯನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ನಮ್ಮ ಭಾರತೀಯ ಸೇನೆ ಯಾವೆಲ್ಲ ಉಗ್ರರು ಈ ಒಂದು ಕುಕೃತ್ಯದಲ್ಲಿ ಭಾಗಿಯಾಗಿದ್ರು ಅವರನ್ನ ಕೂಂಬಿಂಗ್ ಆಪರೇಷನ್ ಮೂಲಕ ಹುಡುಕಿ ಕೊಲ್ಲೋದಕ್ಕೆ ಈಗ ರೆಡಿ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.